ಕ್ರಿಶ್ಚಿಯಾನಿಟಿಯಲ್ಲಿ ಬೈಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬುಕ್. ಸಾಕಷ್ಟು ಕ್ರಿಶ್ಚಿಯನ್ಸ್ ಬೈಬಲ್ ಅಲ್ಲಿರೋ ಕಥೆಗಳನ್ನ ನಂಬ್ತಾರೆ. ಬೈಬಲ್ ಅಲ್ಲಿ 2 ಟೆಸ್ಟಮೆಂಟ್ ಇದೆ, ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಪ್ರಾಫೆಸಿಸ್ ಅಲ್ಲಿ ಒಂದು ಬುಕ್ ಇದೆ, ಡ್ಯಾನಿಯಲ್. ಈಗ ಈ ಡ್ಯಾನಿಯಲ್ ಯಾರು? ಬಿಫೋರ್ ಕ್ರೈಸ್ಟ್ ಬ್ಯಾಬಿಲೋನಿ ಅನ್ನೋ ಸಿಟಿಯಲ್ಲಿ ಜೂಡಾ ಅಂತ ಒಂದು ಸಾಮ್ರಾಜ್ಯ ಇತ್ತು. ಅಲ್ಲಿ ತರಸ್ ಎಂಬವನು ಕಿಂಗ್ ಆಗಿದ್ದ. ಅಲ್ಲಿ ಡ್ಯಾನಿಯಲ್ ಒಬ್ಬ ಸೇವಕನಾಗಿದ್ದು. ಡ್ಯಾನಿಯಲ್ ಬಗ್ಗೆ ಸಾಕಷ್ಟು ಕಥೆಗಳಿದೆ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಟೋರೀಸ್ ಡ್ಯಾನಿಯಲ್ ಇಂದ ಲಯನ್ಸ್ ಡೆನ್. ಡ್ಯಾನಿಯಲ್, ನೀನು ಅತ್ಯಂತ ನಂಬಿಗಸ್ತನಾಗಿದೆಯಾ. ನಾನು ನಿನ್ನನ್ನು ರಾಜ್ಯದ ಉನ್ನತ ಅಧಿಕಾರದಲ್ಲಿ ನೇಮಿಸಬೇಕೆಂದು ಬಯಸುತ್ತೇನೆ. ಡ್ಯಾನಿಯಲ್ಗೆ ಮಾತ್ರ ಏಕೆ ಇಷ್ಟು ಗೌರವ? ಅವನ ವಿರುದ್ಧ ಏನಾದರೂ ತಪ್ಪನ್ನು ಹುಡುಕೋಣ. ಅವನ ದೇವರ ಮೇಲಿನ ನಂಬಿಕೆಯನ್ನು ಬಳಸಿ ಮಾತ್ರ ಅವನ ವಿರುದ್ಧ ಏನಾದರೂ ಮಾಡಬಹುದು. ಹೌದು, ಅದೇ ನಮ್ಮ ಯೋಜನೆ. ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ. ರಾಜರೇ, ನಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ. ಮುಂದಿನ 30 ದಿನಗಳವರೆಗೂ ನೀವೇ ದೇವರು. ಇಡೀ ಜಗತ್ತಿನಲ್ಲಿ ಎಲ್ಲಾ ಮನುಷ್ಯರು ನಿಮ್ಮನ್ನೇ ಪ್ರಾರ್ಥಿಸಬೇಕು. ಇಡೀ ಜಗತ್ತಿನಲ್ಲಿ ಈ ನಿಯಮವನ್ನು ಜಾರಿಗೊಳಿಸಿ. ಯಾರು ಈ ಕಾನೂನನ್ನು ಉಲ್ಲಂಘಿಸುತ್ತಾರೋ ಅವರನ್ನು ಸಿಂಹದ ಗುಹೆಗೆ ಎಸೆಯಬೇಕು. ಸರಿ, ಹಾಗಾದರೆ ಇಡೀ ಜಗತ್ತಿನಲ್ಲಿ ಈ ಸುದ್ದಿಯನ್ನು ಪ್ರಚಾರಿಸಿ. ಇನ್ನು ಮೇಲೆ ಎಲ್ಲ ಜನರು ನನ್ನನ್ನೇ ಪ್ರಾರ್ಥಿಸಬೇಕು. ಇನ್ನು ಮೇಲೆ ನಾನೇ ದೇವರು. ನೋಡು, ಡ್ಯಾನಿಯಲ್ ಅನ್ನು ಪ್ರಾರ್ಥಿಸುತ್ತಿದ್ದಾನೆ. ಇದೇ ಒಳ್ಳೆಯ ಅವಕಾಶ. ಬಾ, ರಾಜರಿಗೆ ತಿಳಿಸೋಣ. ಮಹಾರಾಜರೇ, ಡ್ಯಾನಿಯಲ್ ಅನ್ನು ನಿಮ್ಮ ಕಾನೂನನ್ನು ಉಲ್ಲಂಘಿಸಿದ್ದಾನೆ. ನೀವಿಬ್ಬರು ಸುಳ್ಳು ಹೇಳುತ್ತಿದ್ದೀರಾ. ಡ್ಯಾನಿಯಲ್ ನನ್ನ ಅತ್ಯಂತ ನಿಷ್ಠಾವಂತ ಸೇವಕ. ಅವನು ನನ್ನ ಕಾನೂನನ್ನು ಮೀರುವುದಿಲ್ಲ. ಅವನು ಇನ್ನು ತನ್ನ ದೇವರನ್ನೇ ಪ್ರಾರ್ಥಿಸುತ್ತಿದ್ದಾನೆ. ಸರಿ, ಹಾಗಾದರೆ ಡ್ಯಾನಿಯಲ್ ಅನ್ನು ಕರೆತನ್ನಿ. ಡ್ಯಾನಿಯಲ್, ಬಾ ನಮ್ಮ ಜೊತೆ. ನಿನ್ನನ್ನು ರಾಜರು ಕರೆಯುತ್ತಿದ್ದಾರೆ. ಯಾಕೆ ಎಂದು ಅಲ್ಲೇ ಗೊತ್ತಾಗುತ್ತೆ. ಬಾ. ಡ್ಯಾನಿಯಲ್, ನೀನು ನಾನು ಹಾಕಿದ ಕಾನೂನನ್ನು ಉಲ್ಲಂಘಿಸಿದ್ದೀಯಾ? ಹೌದು ಸ್ವಾಮಿ, ಉಲ್ಲಂಘಿಸಿದ್ದೇನೆ. ಸರಿ, ಹಾಗಾದರೆ ಕಾನೂನನ್ನು ಉಲ್ಲಂಘಿಸಿದರೆ ಏನು ಶಿಕ್ಷೆ ಆಗುತ್ತಂತ ನಿನಗೆ ಗೊತ್ತಿರಬೇಕು. ಹೌದು ಸ್ವಾಮಿ, ಗೊತ್ತು. ನನಗೆ ನನ್ನ ದೇವರ ಮೇಲೆ ಭರವಸೆ ಇದೆ. ಸೈನಿಕರೇ, ಇವನನ್ನು ಸಿಂಹದ ಗುಹೆಯಲ್ಲಿ ಹಾಕಿ. ತಪ್ಪು ಮಾಡಿದೆ, ಇದಂತ ತಪ್ಪು ಮಾಡಿದೆ. ಅಯ್ಯೋ ದೇವರೇ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಪ್ರಿಯ ಸೇವಕರನ್ನು ರಕ್ಷಿಸು. ಅಹಂಕಾರ ನನ್ನ ನೆತ್ತಿಗೇರಿತು. ಈಗ ನನ್ನ ಪ್ರಿಯ ಸೇವಕ ಸಾಯುತ್ತಿದ್ದಾನೆ. ನನಗೆ ತಿಳಿದ ಪ್ರಕಾರ ಡ್ಯಾನಿಯಲ್ ಅನ್ನು ಸತ್ತಿರಬೇಕು. ಸತ್ತ ಪೀಡೆ. ಇನ್ನು ಮೇಲೆ ನಾವೇ ರಾಜರ ಪ್ರಿಯ ಸೇವಕರು. ಮಿತ್ರರೇ, ಡ್ಯಾನಿಯಲ್ ಸಾಯಲಿಲ್ಲ. ಅದು ಹೇಗೆ ಸಾಧ್ಯ? ಅವನು ಹೇಗೆ ಬದುಕುಳಿದ? ಓ ಡ್ಯಾನಿಯಲ್, ನನ್ನನ್ನು ಕ್ಷಮಿಸಿಬಿಡು. ದೇವರಾಗಬೇಕೆಂಬುವ ದುರಾಸೆ ನನ್ನ ಸೇವಕನ ಪ್ರಾಣ ತೆಗೆಯುತ್ತಿತ್ತು. ನೀನು ಹೇಗೆ ಬದುಕುಳಿದೆ? ನೀವು ನನ್ನನ್ನು ಸಿಂಹದ ಗುಹೆಯಲ್ಲಿ ಹಾಕಿಬಿಟ್ಟಿರಿ. ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಕರ್ತನೇ, ನನ್ನ ಜೀವವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ ಎಂದು ಹೇಳಿದೆ. ಆಗ ನನ್ನ ದೇವರು ದೂತರುಗಳನ್ನು ಕಳುಹಿಸಿ ಸಿಂಹದ ಬಾಯನ್ನು ಮುಚ್ಚಿದರು, ನನ್ನನ್ನು ರಕ್ಷಿಸಿದರು. ದೇವರಿಗೆ ಅತ್ಯಂತ ಪ್ರಿಯವಾದ ಸೇವಕ ಡ್ಯಾನಿಯಲ್. ನನ್ನ ರಾಜ್ಯದಲ್ಲಿ ಎಲ್ಲ ಜನರು ಡ್ಯಾನಿಯಲಿನ ದೇವರನ್ನು ಗೌರವಿಸಬೇಕು. ಆತನೇ ನಿಜವಾದ ದೇವರು. ಆತನ ರಾಜ್ಯವು ಎಂದೆಂದಿಗೂ ಉಳಿಯುತ್ತದೆ. ಹೌದು, ಅದೇ ನಿಜ.